ಅಲ್ಲ 11,000 ಪುಟಗಳ ಇದಿದೆ. ಅದರಲ್ಲಿ ಅವರು ಹೇಳಿರೋದು ಅವಧಿ ಬಂದು ಈ ಅವಧಿಗೆ ಇವರು ದೋಷ ಮುಕ್ತರು ಅಂತ ಕೊಟ್ಟಿದ್ದಾರೆ, A1 ಇಂದ A4 ವರೆಗೂ ಮುಖ್ಯಮಂತ್ರಿಗಳು ಸೇರಿದಂತೆ. ಅಂದ್ರೆ 97ರಲ್ಲಿ ಏನು ಆ ಜಾಗ ಅಕ್ವಿಸಿಷನ್ ಆಗಿರುತ್ತೆ, ದೇವರಾಜು ಭೂ ಮಾಲೀಕ ಬಂದು ಡಿನೋಟಿಫಿಕೇಶನ್ಗೆ ಒಂದು ಅರ್ಜಿ ಸಲ್ಲಿಸಿರ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರೇ ಕೂಡ ಉಸ್ತುವಾರಿ ಸಚಿವರು ಕೂಡ ಇರ್ತಾರೆ ಮೈಸೂರಿಗೆ. ಅದರಲ್ಲಿ DCM ಅಂತ ಪದ ಬಳಕೆ ಕೂಡ ಆಗಿದೆ ಅರ್ಜಿಯಲ್ಲಿ. ಹಾಗಾಗಿ ಆ ಹಿಂದೆಯಿಂದ ಕೂಡ ಇವರು ಏನು ಲೋಕಾಯುಕ್ತ ವರದಿನಲ್ಲಿ ಅವರ ನಗರಾಭಿವೃದ್ಧಿ ಸಚಿವರಾಗಿದ್ದವರು BN ಬಚ್ಚೇಗೌಡರು, ಆಗ ನಗರಾಭಿವೃದ್ಧಿ ಸಚಿವರಾಗಿದ್ದವರು BN ಬಚ್ಚೇಗೌಡರ ಹೇಳಿಕೆಯನ್ನ ಲೋಕಾಯುಕ್ತ ಪೊಲೀಸರು ತಗೊಂಡಿದ್ದಾರೆ. ನನಗೇನು ನೆನಪಿಲ್ಲ, ಸುಮಾರು ಫೈಲ್ ಇದ್ದು ಎಲ್ಲ ಫೈಲಿಗೆ ಸೈನ್ ಹಾಕೊಂಡು ಇದು ಸೈನ್ ಹಾಕಿದ್ದೀನಿ ನೋಡಿ. ಇವತ್ತು ಕೂಡ ಈ ಮೂಡಾ ಕೇಸು ಪ್ರಕರಣ 1 ವರ್ಷದಿಂದ ನಡೀತಾ ಬಂದಿದೆ. ನವೆಂಬರ್ 2023ರಲ್ಲಿ ದೂರುದಾರರು ಗವರ್ನರ್ಗೆ ಅರ್ಜಿ ಸಲ್ಲಿಸಿದ್ದು ಒಂದು ವರ್ಷದ ಹೆಚ್ಚಿನ ಅವಧಿನೇ ಆಗಿದೆ. ಆದರೂ ಕೂಡ ಇವತ್ತು ಕೂಡ ಸಂಸದ ಕುಮಾರ್ ನಾಯಕ್ ಅವರು ಏನಂತ ಹೇಳ್ತಾ ಇದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ, ನಾನು ವರದಿನ ನೋಡ್ತೀನಿ, ನೋಡ್ಬಿಟ್ಟು ನಾನು ಈ ಬಗ್ಗೆ ಪ್ರಕರಣದ ಬಗ್ಗೆ ನಾನು ಹೇಳಿಕೆ ಕೊಡ್ತೀನಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಅಂದರೆ 1 ವರ್ಷ ಹಿಂದೆ ನಡೀತಾ ಇರೋ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅವರ ಹಿಂದೆ ಇರ್ತಕ್ಕಂಥ ಬಲಿಷ್ಠರು ಯಾರು? ಎಸ್